ಈಶ್ವರಪ್ಪ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೇಶದ್ರೋಹಿ ಹೇಳಿಕೆ ನೀಡಿರುವ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡಬೇಕು ಅಂತ ಕಾನೂನು ತನ್ನಿ ಅಂತ. ನಾನು ಹೇಳಿದಲ್ಲ, ಇದಕ್ಕೆ ನನ್ನ ಬಾಯಿ ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಕಾನೂನಿದೆ ಅದಕ್ಕೆ. ನಾನು ಇದಕ್ಕೆ ಉತ್ತರ ಕೊಟ್ಟು ನಾನು ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಇಂಥ ಬುದ್ಧಿನ ನನಗೆ ಸಮಾಜದಲ್ಲಿ ಕಲಿಸಿಲ್ಲ. ನಮ್ಮ ತಂದೆ ತಾಯಿಯವರಾಗಲಿ, ನಮ್ಮ ಪಕ್ಷದವರಾಗಲಿ, ನಿಮ್ಮಂಥ ಮಾಧ್ಯಮದವರು. ನಮಗೆ ಮರ್ಸೋದು ಒಳ್ಳೇದು. ಇದನ್ನ ಹೆಡ್ಲೈನ್ಸು ಬ್ರೇಕಿಂಗ್ ಹೊಡೆದು ನಾವು ಗುಡ್ಡಿಟ್ಟು ಅದು ಬಾಯಲ್ಲಿ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ನಾಟ್ ಗುಡ್. ಅದಕ್ಕೆ ಐ ಥಿಂಕ್ ಐ ಲೀವ್ ಇಟ್ ಟು ದ ಲಾ. ಐ ಥಿಂಕ್ ಲಾ ಶುಡ್ ಪ್ರಿವೆಂಟ್. ಆ್ಯಂಡ್ ಅದಕ್ಕೆ ನಾನು ಹೇಳಿದ್ದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ರಾಗಿಗುಡ್ಡ. ಅವತ್ತು ನನಗೆ ಅಷ್ಟೊಂದು ಖುಷಿ ಆಯಿತು. ಜನರ ಕೈಯಲ್ಲಿದೆ. ಜನರು ಏನು ಬೇಕಾದ್ರೆ ತೀರ್ಮಾನ ಮಾಡ್ತಾರೆ. ಆ ಶಾಂತಿನ ತಂದಾರೆ. ಅದು ಅವಶ್ಯಕತೆ ಇದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ. ಈಶ್ವರಪ್ಪ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೇಶದ್ರೋಹಿ ಹೇಳಿಕೆ ನೀಡಿರುವ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡಬೇಕು ಅಂತ ಕಾನೂನು ತನ್ನಿ ಅಂತ. ನಾನು ಹೇಳಿದಲ್ಲ, ಇದಕ್ಕೆ ನನ್ನ ಬಾಯಿ ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಕಾನೂನಿದೆ ಅದಕ್ಕೆ. ನಾನು ಇದಕ್ಕೆ ಉತ್ತರ ಕೊಟ್ಟು ನಾನು ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಇಂಥ ಬುದ್ಧಿನ ನನಗೆ ಸಮಾಜದಲ್ಲಿ ಕಲಿಸಿಲ್ಲ. ನಮ್ಮ ತಂದೆ ತಾಯಿಯವರಾಗಲಿ, ನಮ್ಮ ಪಕ್ಷದವರಾಗಲಿ, ನಿಮ್ಮಂಥ ಮಾಧ್ಯಮದವರು. ನಮಗೆ ಮರ್ಸೋದು ಒಳ್ಳೇದು. ಇದನ್ನ ಹೆಡ್ಲೈನ್ಸು ಬ್ರೇಕಿಂಗ್ ಹೊಡೆದು ನಾವು ಗುಡ್ಡಿಟ್ಟು ಅದು ಬಾಯಲ್ಲಿ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ನಾಟ್ ಗುಡ್. ಅದಕ್ಕೆ ಐ ಥಿಂಕ್ ಐ ಲೀವ್ ಇಟ್ ಟು ದ ಲಾ. ಐ ಥಿಂಕ್ ಲಾ ಶುಡ್ ಪ್ರಿವೆಂಟ್. ಆ್ಯಂಡ್ ಅದಕ್ಕೆ ನಾನು ಹೇಳಿದ್ದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ರಾಗಿಗುಡ್ಡ. ಅವತ್ತು ನನಗೆ ಅಷ್ಟೊಂದು ಖುಷಿ ಆಯಿತು. ಜನರ ಕೈಯಲ್ಲಿದೆ. ಜನರು ಏನು ಬೇಕಾದ್ರೆ ತೀರ್ಮಾನ ಮಾಡ್ತಾರೆ. ಆ ಶಾಂತಿನ ತಂದಾರೆ. ಅದು ಅವಶ್ಯಕತೆ ಇದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ. ಈಶ್ವರಪ್ಪ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೇಶದ್ರೋಹಿ ಹೇಳಿಕೆ ನೀಡಿರುವ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡಬೇಕು ಅಂತ ಕಾನೂನು ತನ್ನಿ ಅಂತ. ನಾನು ಹೇಳಿದಲ್ಲ, ಇದಕ್ಕೆ ನನ್ನ ಬಾಯಿ ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಕಾನೂನಿದೆ ಅದಕ್ಕೆ. ನಾನು ಇದಕ್ಕೆ ಉತ್ತರ ಕೊಟ್ಟು ನಾನು ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಇಂಥ ಬುದ್ಧಿನ ನನಗೆ ಸಮಾಜದಲ್ಲಿ ಕಲಿಸಿಲ್ಲ. ನಮ್ಮ ತಂದೆ ತಾಯಿಯವರಾಗಲಿ, ನಮ್ಮ ಪಕ್ಷದವರಾಗಲಿ, ನಿಮ್ಮಂಥ ಮಾಧ್ಯಮದವರು. ನಮಗೆ ಮರ್ಸೋದು ಒಳ್ಳೇದು. ಇದನ್ನ ಹೆಡ್ಲೈನ್ಸು ಬ್ರೇಕಿಂಗ್ ಹೊಡೆದು ನಾವು ಗುಡ್ಡಿಟ್ಟು ಅದು ಬಾಯಲ್ಲಿ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ನಾಟ್ ಗುಡ್. ಅದಕ್ಕೆ ಐ ಥಿಂಕ್ ಐ ಲೀವ್ ಇಟ್ ಟು ದ ಲಾ. ಐ ಥಿಂಕ್ ಲಾ ಶುಡ್ ಪ್ರಿವೆಂಟ್. ಆ್ಯಂಡ್ ಅದಕ್ಕೆ ನಾನು ಹೇಳಿದ್ದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ರಾಗಿಗುಡ್ಡ. ಅವತ್ತು ನನಗೆ ಅಷ್ಟೊಂದು ಖುಷಿ ಆಯಿತು. ಜನರ ಕೈಯಲ್ಲಿದೆ. ಜನರು ಏನು ಬೇಕಾದ್ರೆ ತೀರ್ಮಾನ ಮಾಡ್ತಾರೆ. ಆ ಶಾಂತಿನ ತಂದಾರೆ. ಅದು ಅವಶ್ಯಕತೆ ಇದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ. ಈಶ್ವರಪ್ಪ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೇಶದ್ರೋಹಿ ಹೇಳಿಕೆ ನೀಡಿರುವ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡಬೇಕು ಅಂತ ಕಾನೂನು ತನ್ನಿ ಅಂತ. ನಾನು ಹೇಳಿದಲ್ಲ, ಇದಕ್ಕೆ ನನ್ನ ಬಾಯಿ ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಕಾನೂನಿದೆ ಅದಕ್ಕೆ. ನಾನು ಇದಕ್ಕೆ ಉತ್ತರ ಕೊಟ್ಟು ನಾನು ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಇಂಥ ಬುದ್ಧಿನ ನನಗೆ ಸಮಾಜದಲ್ಲಿ ಕಲಿಸಿಲ್ಲ. ನಮ್ಮ ತಂದೆ ತಾಯಿಯವರಾಗಲಿ, ನಮ್ಮ ಪಕ್ಷದವರಾಗಲಿ, ನಿಮ್ಮಂಥ ಮಾಧ್ಯಮದವರು. ನಮಗೆ ಮರ್ಸೋದು ಒಳ್ಳೇದು. ಇದನ್ನ ಹೆಡ್ಲೈನ್ಸು ಬ್ರೇಕಿಂಗ್ ಹೊಡೆದು ನಾವು ಗುಡ್ಡಿಟ್ಟು ಅದು ಬಾಯಲ್ಲಿ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ನಾಟ್ ಗುಡ್. ಅದಕ್ಕೆ ಐ ಥಿಂಕ್ ಐ ಲೀವ್ ಇಟ್ ಟು ದ ಲಾ. ಐ ಥಿಂಕ್ ಲಾ ಶುಡ್ ಪ್ರಿವೆಂಟ್. ಆ್ಯಂಡ್ ಅದಕ್ಕೆ ನಾನು ಹೇಳಿದ್ದಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ರಾಗಿಗುಡ್ಡ. ಅವತ್ತು ನನಗೆ ಅಷ್ಟೊಂದು ಖುಷಿ ಆಯಿತು. ಜನರ ಕೈಯಲ್ಲಿದೆ. ಜನರು ಏನು ಬೇಕಾದ್ರೆ ತೀರ್ಮಾನ ಮಾಡ್ತಾರೆ. ಆ ಶಾಂತಿನ ತಂದಾರೆ. ಅದು ಅವಶ್ಯಕತೆ ಇದೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ. ಈಶ್ವರಪ್ಪ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಸರ್. ದೇಶದ್ರೋಹಿ ಹೇಳಿಕೆ ನೀಡಿರುವ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರು ಹೇಳಿಕೆ ಕೊಡಬೇಕು ಅಂತ ಕಾನೂನು ತನ್ನಿ ಅಂತ. ನಾನು ಹೇಳಿದಲ್ಲ, ಇದಕ್ಕೆ ನನ್ನ ಬಾಯಿ ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಕಾನೂನಿದೆ ಅದಕ್ಕೆ. ನಾನು ಇದಕ್ಕೆ ಉತ್ತರ ಕೊಟ್ಟು ನಾನು ಯಾಕೆ ಹೋಲ್ಸ್ ಮಾಡ್ಕೊಳ್ಳಿ. ನಾನು ಇಂಥ ಬುದ್ಧಿನ ನನಗೆ ಸಮಾಜದಲ್ಲಿ ಕಲಿಸಿಲ್ಲ. ನಮ್ಮ ತಂದೆ ತಾಯಿಯವರಾಗಲಿ, ನಮ್ಮ ಪಕ್ಷದವರಾಗಲಿ, ನಿಮ್ಮಂಥ ಮಾಧ್ಯಮದವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.